ಸೇವಾದಳ ಹಳ್ಳಿಕರ್ ಮಂಜಪ್ಪರವರು ಸ್ಥಾಪನೆ ಮಾಡಿದಂಥ ಒಂದು ಸೇವಾ ಸಂಸ್ಥೆ ಇದೆ. ಮಣ್ಣ ಕೊಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕೆಲಸದಲ್ಲಿ ನಿರತನಾಗು, ಜನರ ಕಲ್ಯಾಣಕ್ಕೆ ಜಗದ ಉದ್ಧಾರಕ್ಕೆ ನಿನ್ನ ಕೊಡುಗೆ ನಿಂತು ಹೊರಟು ಹೋಗಿ. ಇದು ನಿಜವಾದ ಸೇವೆ ಆಗುವಂಥದ್ದು ನೀವು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಗೊತ್ತಾಗ್ತದೆ. ಎಲ್ಲ ಹಿಂದಿನ ಮಹಾಪುರುಷರೆಲ್ಲ ಸೇವಾ ಮನೋಭಾವದಿಂದ ದುಡಿದು ಫಲವಾಗಿ ಬಂದು ನಾವು ಬದುಕ್ತಾ ಇದ್ದೇವೆ, ಬೆಳೀತಾ ಇದ್ದೇವೆ, ಬೆಳಗ್ತಾ ಇದ್ದೇವೆ. ಎಲ್ಲಿವರೆಗೆ ನಮ್ಮಲ್ಲಿ ಸೇವಾ ಮನೋಭಾವನೆ ಇರೋದಿಲ್ಲವೋ ಅಲ್ಲಿವರೆಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಬಹುಶಃ ನೀವು ಚರಿತ್ರೆಗಳನ್ನು ಓದ್ತಾ ಹೋದಾಗೆ ನಿಮಗೆ ಮಹಾಪುರುಷರ ಬಗ್ಗೆ ಒಂದು ಪ್ರೀತಿ, ಗೌರವ, ಅಭಿಮಾನ ಮೂಡಲಿಕ್ಕೆ ಅವರು ಮಾಡಿದಂಥ ಸೇವೆ, ಅವರು ನಿಸ್ವಾರ್ಥ ಸೇವೆ, ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಮಾಡ್ತಕ್ಕಂಥ ಸೇವೆ ನಿಮಗಾಗಲಿ. ಇವತ್ತು ನೀವೆಲ್ಲ ಪಣ ತೊಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಹಂತದಲ್ಲಿ ಎಷ್ಟಾಗ್ತೋ ಆ ರೀತಿ ಸೇವೆ ಮಾಡ್ತಕ್ಕಂಥ. ಬಹುಶಃ ವೇದಿಕೆಯಲ್ಲಿ ಇರುವಲ್ಲೆಲ್ಲ ಒಂದು ಸೇವಾದಳ ಸಂಘಟನೆಯಲ್ಲಿ ಇದ್ದಾರೆ ಅಂದರೆ ಬಹುಶಃ ಅವರ ಸೇವೆಯನ್ನು ನಾವೆಲ್ಲ ಗಮನಿಸಿದ್ದೇವೆ. ಯಾರು ಒಂದು ಪ್ರಚಾರ ಪ್ರಸಿದ್ಧಿಗಾಗಿ ಕೆಲಸ ಮಾಡ್ತಕ್ಕಂಥವರಲ್ಲ. ಅವ್ರದ್ದೇ ಆದ ನೆಲೆಯಲ್ಲಿ ಅದು ಯಾರಿಗೆ ಹಿತ ಆಗ್ತದೋ ಯಾರಿಗೆ ಹಿತ ಆಗೋದಿಲ್ಲೋ ಅದು ಬೇರೆ. ಬಟ್ ನನ್ನ ಮಿತಿಯಲ್ಲಿ ಏನು ಮಾಡ್ಲಿಕ್ಕಾಗ್ತದೆ ಅದನ್ನು ಒಂದು ಸೇವಾ ಮನೋಭಾವನೆಯಲ್ಲಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮನ್ನು ನೆನಪಿಗೆ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಭವಿಷ್ಯ ಅದೇ ರೀತಿ ಮುಂದುವರಿಲಿ. ಇವತ್ತು ನನಗೆ ಕೊಟ್ಟಂಥ ವಿಷಯ ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತೃಭಾಷೆಯ ಮಹತ್ವ. ಹಾಗಾದರೆ ಈ ಮಾತೃಭಾಷೆ ಹೇಳುವಂಥದ್ದು ತಾಯಿ ಭಾಷೆ. ನಾವೆಲ್ಲ 9 ತಿಂಗಳ ನಂತರ ನನ್ನ ತಾಯಿ ನನಗೆ ಜನ್ಮ ಕೊಡ್ತಕ್ಕಂಥ ಸಂದರ್ಭ, ಕೆಲವೇ ಕ್ಷಣಗಳಲ್ಲಿ ನಾವು ತಾಯಿ ತೊಡೆ ಮೇಲೆ ಸುಖವಾಗಿ ನಿದ್ರಿಸ್ತೇವೆ. ಸ್ವಲ್ಪ ದಿನದ ನಂತರ ಅಮ್ಮನ ಹತ್ರ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅಮ್ಮನ ಹತ್ರ ನಗೆ ಆಡ್ತೇವೆ, ಅಮ್ಮನ ಕಣ್ಗಳು ಅಳ್ತೇವೆ, ಹಸಿವೆ ಆದಾಗ ಅಳ್ತೇವೆ, ಸಿಟ್ಟು ಬಂದಾಗ ಅಳ್ತೇವೆ. ಒಟ್ಟಾರೆಯಾಗಿ ಎಲ್ಲ ನಡೆಯೋದು ಅಮ್ಮನ ತೊಡೆಯ ಮೇಲೆ. ಯಾರು ತಂದೆ ತಾಯಿಗಳನ್ನು ಪ್ರೀತಿಯಿಂದ, ಸಂತೋಷದಿಂದ ಅವ್ರು ಹೇಳಿದ ಎಲ್ಲ ಕೆಲಸಗಳನ್ನ ಮಾಡ್ತಾ ಅವರ ಪ್ರೀತಿಯನ್ನು ಗಳಿಸ್ತಾರೋ ಅದು ನಿಮ್ಮ ಬದುಕಿನ ಮುಂದಿನ ಎಲ್ಲ ಮೆಟ್ಲುಗಳನ್ನು ಸುಲಭವಾಗಿ ಏರಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿ ತಂದೆ ತಾಯಿಗಳಿಗೆ ನೀವು ಶಾಪ ಹಾಕ್ತೀರಿ, ಬೈತೀರಿ, ಅವ್ರು ಹೇಳಿದ ಮಾಡಿದ ಕೆಲಸ ಮಾಡೋದಿಲ್ಲ, ಅಲ್ಲಿ ಖಂಡಿತ ನಿಮ್ಮ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಿಲ್ಲ. ನಿಮ್ಮ ದಿಕ್ಕುಗಳೆಲ್ಲ ಬದಲಾಗ್ತದೆ. ಇದು ಬಹುಶಃ ನಮ್ಮ ಸುತ್ತಮುತ್ತಲು ನಾವು ಕಂಡುಕೊಂಡಂಥ ಸತ್ಯ. ಹಾಗಾಗಿ ಮಾತೃಭಾಷೆ ಹೇಳುವಂಥದ್ದು ತಾಯಿಯಷ್ಟೇ ಪ್ರಮುಖವಾಗಿ. ಅದಕ್ಕೆ ಹೇಳ್ತಾರೆ ಹಿರಿಯರು, ತಾಯಿ ತೊಡೆಯ ಭಾಷೆ ಇದೆ. ತಾಯಿಯ ತೊಡೆಯ ಮೇಲೆ ಆಡುವಂಥ ಮಾತುಗಳೆಲ್ಲ ಅದು ಮಾತೃಭಾಷೆ ಆಗಿರ್ತದೆ. ನೀವು ಕೊಂಕಣಿ ಮಾತಾಡ್ರಿ, ಮರಾಠಿ, ತಮಿಳು, ತೆಲುಗು, ಕನ್ನಡ ಯಾವುದೇ ಮಾತಾಡ್ರಿ, ಅದು ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾತೃಭಾಷೆ ಆಗಿರ್ತದೆ. ಆದರೆ ಕರ್ನಾಟಕದಲ್ಲಿ ನಾವೆಲ್ಲ ನನ್ನ ತಾಯಿಯನ್ನು ಪ್ರೀತಿಸಬೇಕು. ನೀವು ಮಾತೃಭಾಷೆ ಪ್ರೀತಿಸಲಿಲ್ಲ ಅಂದರೆ ನಿಮ್ಮ ತಾಯಿಯನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ಮಾತೃಭಾಷೆಯನ್ನು ಪ್ರೀತಿಸಲಿಲ್ಲ ಹೇಳಿ ಅರ್ಥ ಅದು. ಹಾಗಾಗಿ ಮೊದಲು ತಾಯಿಯನ್ನು ಪ್ರೀತಿಸಿ, ಆನಂತರ ಭಾಷೆ ತನ್ನಂತಾನೆ ನೀವು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಎಲ್ಲಿವರೆಗೆ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸೋದಿಲ್ವೋ ಅಲ್ಲಿವರೆಗೆ ನಿಮ್ಮ ಭಾಷೆ ನಿಮ್ಮನ್ನು ಕೈ ಹಿಡೋದಿಲ್ಲ, ನಿಮ್ಮ ಮಾತು ಅದು ಸರಿಯಾಗಿರೋದಿಲ್ಲ. ಅದಕ್ಕೆ ಹೇಳ್ತಾರೆ ಕವಿ ಚೂಡಾರತ್ನರು, ಮಕ್ಕಳಿಗೆ ಬಾಲ್ಯದೊಳಕ್ಕರ ವಿದ್ಯೆಯನ್ನು ನೀಡದಿರ್ಪೆ ಮಂದಂ ಲಕ್ಕದನೆವೆರಲು ಗಿಡಗು ಚಿಕ್ಕ ದಿನ ವಿದ್ಯೆ ಪರಗು ಚೂಡಾರ ಅಂತ ಹೇಳಿ. ಇದು ಅಪ್ಪ ಅಮ್ಮ ಹೇಳಿದ ಮಾತು. ಯಾವ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಬಾಲ್ಯದ ಶಿಕ್ಷಣವನ್ನು ಕೊಡ್ತಾರೋ ಅಂತ ತಂದೆ ತಾಯಿಗಳು ಅದೃಷ್ಟವಂತರು. ಯಾವ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಬಾಲ್ಯದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಎಡುತ್ತಾರೋ ಮಕ್ಕಳಿಗೆ ಬಾಲ್ಯದ ಕೊಂದಂ ಲಕ್ಕದನವಿರಲು ಬೇಕಷ್ಟು ದುಡ್ಡಿರಲಿ ಆ ಮಕ್ಕಳನ್ನ ಕೊಂದ ಹಾಗೆ. ಅದಕ್ಕಾಗಿ ಅಪ್ಪ ಅಮ್ಮ ನಿಮಗೆ ಎಷ್ಟೇ ಕಷ್ಟ ಆದ್ರೂ ನನ್ನ ಮಕ್ಕಳು ಒಳ್ಳೆ ಶಿಕ್ಷಣ ಪಡೆಯಬೇಕು ಒಂದು ಉದ್ದೇಶಕ್ಕಾಗಿ ಇವತ್ತು ನೀವೆಲ್ಲ ಶಾಲೆಗೆ ಬರ್ತಾ ಇದ್ದೀರಿ. ಹಾಗಾದ್ರೆ ಯಾವುದಕ್ಕೆ ಭೂತ ಮತ್ತು ವರ್ತಮಾನಗಳನ್ನ ಕಾಯ್ದುಕೊಂಡು ಭವಿಷ್ಯದೆಡೆಗೆ ಮುಖ ಮಾಡುವ ಶಕ್ತಿ, ಸಾಮರ್ಥ್ಯ ಇರ್ತದೋ ಅದು ಸದಾಕಾಲ ಅದು ಉಳಿತದೆ, ಅದು ವಿಜೃಂಭಿಸ್ತದೆ, ಅದು ಒಂದು ಬದ್ಧತೆಯ ಮೂಲಕ ಅದು ಮುನ್ನಡೀತದೆ. ಇದು ಭಾಷೆಯ ವಿಷಯದಲ್ಲಿ ನಾವು ಅಕ್ಷರಶಃ ಒಂದು ಸತ್ಯವಾದ ಮಾತನ್ನ ನೀವೆಲ್ಲರೂ ನೆನಪಿಟ್ಕೊಳ್ಬೇಕು. ಚುಟುಕು ಬ್ರಹ್ಮ ಹೇಳ್ತಾರೆ ಒಂದ್ ಕಡೆ, ಭಾಷೆ ಎಂಬುದು ಆಶೆ ಕವಿಗಳ ತಮಾಷೆ. ಭಾಷೆ ಎಂಬುದು ಆಶೆ ಕವಿಗಳ ತಮಾಷೆ, ಭಾಷೆಯೊಳಗಿರಬೇಕು ನರನ ಅಭಿಲಾಷೆ. ಭಾಷೆ ಮಾನವನ ಶಕ್ತಿ, ಪವನಗಳ ಮುಕ್ತಿ, ಭಾಷೆಯಿಂದಲೇ ನಮಗೆ ಜೀವನದ ಮುಕ್ತಿ. ಎಲ್ಲಿವರೆಗೆ ನಾವು ನಮ್ಮ ಭಾಷೆಯನ್ನ ಪ್ರೀತಿಸಿದಿಲ್ವೋ, ಎಲ್ಲಿವರೆಗೆ ನನ್ನ ತಾಯಿ ತೊಡೆಯ ಭಾಷೆಯನ್ನ ನಂದು ಹೇಳಿ ನಾನು ಸ್ವೀಕಾರ ಮಾಡೋದಿಲ್ವೋ ಆವಾಗ ನನ್ನ ಜೀವನಕ್ಕೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಜನ ನನ್ನನ್ನ ಒಬ್ಬ ಸಮಾಜ
ಸಮಾಜಮುಖಿಯ ವ್ಯಕ್ತಿಯಾಗಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಭಾಷೆಗೆ ಒಂದು ಕಾಲಾತೀತವಾದ ಚಲನೆ ಇದೆ, ಅದು ಕಾಲಕಾಲಕ್ಕೆ ಬದಲಾಗ್ತದೆ. ಸರ್ವಜ್ಞನ ವಚನಗಳನ್ನ ಕೇಳಿದ್ರಿ. ಸರ್ವಜ್ಞನೆಂಬುದು ಗರ್ವದಿಂದ ಆದರೆ ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಹೇಳಿ. ಸಂಸ್ಕೃತದಲ್ಲಿ ಸರ್ವಜ್ಞ ಎಂಬ ಪದ ಅಕ್ಷರಶಃ ಎಲ್ಲವನ್ನ ತಿಳಿದಿರುವ ಅಂತ ಅರ್ಥ. ಎಲ್ಲ ತಿಳಿದಿದೆ ಅವನಿಗೆ ಸರ್ವಜ್ಞ. ನಾವು ಹೇಳ್ತೇವೆ ಅವನು ದೊಡ್ಡ ಯಾವ ದೊಡ್ಡ ಸರ್ವಜ್ಞ ಮರ್ಯ ಅಂದ್ರೆ ಎಲ್ಲ ತಿಳ್ಕೊಟ್ರೆ ಅವನಿಗೆ ಸರ್ವಜ್ಞ ಹೇಳ್ತೇವೆ. ಮತ್ತೊಂದು ವ್ಯಂಗ್ಯವಾಗಿ ನಾವು ಹೇಳ್ತೇವೆ, ಆದ್ರೆ ಎಲ್ಲ ತಂಗಿ ಗೊತ್ತಿರುತ್ತೆ ಅವನು ದೊಡ್ಡ ಸರ್ವಜ್ಞ ಹೇಳ್ತೇವೆ. ನಿಮ್ಮ ಮನೆಯಲ್ಲ ಆ ಮಾತುಗಳು ಪದೇ ಪದೇ ಬಳಕೆ ಆಗ್ತದೆ. ಹಾಗಾದ್ರೆ ಇಂಥ ಒಬ್ಬ ಸರ್ವಜ್ಞ ಇದ್ದಲ್ಲ ಆ ಕಾಲದಲ್ಲಿ, ಅವ ಇವತ್ತಿಗೂ ಹಾಗೆ ಜೀವಂತವಾಗಿ ಉಳ್ಕೊಂಡಿದ್ರೆ ಅಲ್ಲಿ ಭಾಷೆ ಮತ್ತು ಬಾಂಧವ್ಯ, ಭಾಷೆ ಮತ್ತು ಊರು ಕೇರಿ ಆ ಜನರ ಬಗ್ಗೆ, ಆ ನಿಂದನೆ ಬಗ್ಗೆ, ಆ ಕಟು ಸತ್ಯದ ಬಗ್ಗೆ ಅವನು ಹೇಳಿದ ಮಾತುಗಳು ಇಂದಿಗೂ ಅದು ಪ್ರಸ್ತುತವಾಗಿದೆ. ಓದುವ ಹವ್ಯಾಸವನ್ನ ರೂಢಿಸಿಕೊಳ್ಬೇಕು. ಎಲ್ಲಿವರೆಗೆ ನೀವು ಓದುವುದಿಲ್ವೋ, ಓದದ ಬಾಯಿ ಅಮೃತಾನ ಮೋದದ ಬಾಯಿ ಸಜ್ಜನಗಳ ಪ್ರಿಯದಿಂದ ಆಧರಿಸಿದ ಬಾಯಿ. ಯಾರ ಬಾಯಿ ಓದಿದ್ರು, ಚೆನ್ನಾಗಿ ಓದಲಿಕ್ಕೆ ಬರುದಿಲ್ಲೋ, ಬರ್ಲಿಕ್ಕೆ ಬರುದಿಲ್ಲೋ, ಅದು ನಾವು ಬೆಲದ ಬಾಯಿ ನೋಡಾಗತ್ತ. ಇಲ್ಲಿಯ ಬೆಲದ ಹಾಗೆ ನೀವು ಇಲ್ಲಿ ಬೀಲ ನೋಡಿದ್ರಲ್ಲ, ಇಲ್ಲಿಯ ಬೀಲ ಎಷ್ಟು ದೊಡ್ಡ ಇರ್ತದೆ, ನಿಮ್ಮ ಕೈ ಹಾಕಿದ್ರು ಅನ್ಸಲ ಕೈ ಹೋಗಿಸಲಿಕ್ಕೆ ಆಗುದಿಲ್ಲ. ಅದು ಇಲ್ಲಿ ಅದ್ರೊಳಗೆ ಹೋಗ್ತದೆ. ಇಲ್ಲಿ ಹೋಗ್ತಂದ್ರೆ ಅದು ಸಂಕುಚಿತವಾದ ಒಂದು ಸ್ವಭಾವಕ್ಕೆ ಅದನ್ನು ಹೋಲಿಸ್ತಾರೆ. ಹಾಗಾಗಿ ಅಮೃತಾನ ಮೋದದ ಬಾಯಿ ಸಜ್ಜನರ ಪ್ರಿಯದಿಂದ ಆಧರಿಸಿದ ಬಾಯಿ, ಸಜ್ಜನರನ್ನ ಪ್ರೀತಿಯಿಂದ ಆಧರಿಸಿದ ಬಾಯಿ ಅದು ಇಲಿಯ ಬೀಳದ ಹಾಗೆ. ಹಾಗೆ ಅಂತ ಸಂಕುಚಿತ ಮನೋಭಾವದಿಂದ ನಾನು ಹೊರಬರಬೇಕು ಅಂದ್ರೆ ನನ್ನ ಪರಿಸರದಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ನಾನು ರೂಪಿಸಿಕೊಳ್ಬೇಕಂದ್ರೆ ಸ್ವಲ್ಪ ಪುಸ್ತಕದ ಮಾಡಿ ಹೋಗ್ಬೇಕಾಗ್ತದೆ. ಆನಂತರ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ವಿದ್ಯಾರಣ್ಯರು, ಬಸವಣ್ಣ, ಮಧ್ವಾಚಾರ್ಯ ಇವ್ರು ಏನ್ ಮಾಡಿದ್ರು ಅಂದ್ರೆ ಮನೆ ಮನೆಗೆ ತಿರುಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ಮನೆ ಮನೆಗೆ ಭಾಷೆಯ ಬಗ್ಗೆ ಅಭಿಮಾನ ಮೂಡ್ತಕ್ಕಂಥದ್ದು, ಕನ್ನಡದ ಬಗ್ಗೆ ಅಭಿಮಾನ ಮೂಡುವಂಥದ್ದು, ಜೊತೆಗೆ ಎಲ್ಲರೂ ನಮ್ಮ ಭಾವನಾತ್ಮಕ ಸಂಬಂಧಗಳನ್ನ ಬೆಸಲಿಕ್ಕೆ ಇವರು ನಿರಂತರವಾಗಿ ಹೋರಾಟ ಮಾಡಿದ್ರು. ನಾನು ಇದು ಯಾಕೆ ಹೇಳ್ತೇನೆ ಅಂದ್ರೆ, ನೀವು ಹಿಂದಿನ ಚರಿತ್ರೆಯನ್ನ ಓದಿ ನನ್ನ ತಾಯಿಯನ್ನ ಪ್ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಭಾಷೆ ಪ್ರೀತಿ ಮಾಡ್ಬೇಕು ಅಂದ್ರೆ ಹಿಂದಿನ ಇತಿಹಾಸಗಳನ್ನ ಸ್ವಲ್ಪ ಕೂಡ ತಿಳಿಸಿ ಹಾಕ್ಬೇಕು. ಆ ತ್ರಿವಾಸ ಸೂತ್ರಗಳು ಬಂದಾಗ ನಮ್ಮ ತಿಲಕ ದೇಶರು ಮಾತು ಹೇಳ್ತಾರೆ, ಬುರುಡೆಯೊಳಗೆ ಇಳಿಯಲು 3 ಭಾಷೆಗಳ ಸೂತ್ರ. ಬುರುಡೆ ಅಂದ್ರೆ ನಿಮ್ಮ ತಲೆ ಒಳಗೆ ಇಳಿಬೇಕು ಹೇಳಿ ತ್ರಿವಾಸ ಸೂತ್ರಗಳು ಗಾದೆ. ಬುರುಡೆಯೊಳಗೆ ಇಳಿಯಲು 3 ಭಾಷೆಗಳ ಸೂತ್ರ, ಗರುಡ ಪಕ್ಷಿಯ ಹಾಗೆ ನಮ್ಮ ಕೊಲಗೋತ್ರ. ಕನ್ನಡದ ಹೊರತಾಗಿ ಕಲಿತು 2 ಜಾಣತನ ಹೆಚ್ಚಾಗಿ ಅತಿಯಾಯಿತು ಬರಡು. ಹಾಗಾದ್ರೆ ಇಲ್ಲಿ ಕನ್ನಡದ ಹೊರತಾಗಿ ಮತ್ತೆ ಏನು ಕಲ್ತರೂ ಅದು ಕಲಿಕೆ ಮಾತ್ರ ಆಗಿರ್ತದೆ. ನಿಮ್ಮ ಬದುಕನ್ನ, ನಿಮ್ಮ ಭವಿಷ್ಯವನ್ನ, ನಿಮ್ಮ ಜೀವನವನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಅವರ ಮಾತಿನಲ್ಲಿ ವ್ಯಕ್ತ ಆಗಿದೆ. ಅನೇಕ ಕವಿಗಳು ಅವರ ಕಾಲದಲ್ಲಿ ಈ ಕಾವ್ಯದ ಮೂಲಕ ಮಹತ್ತರವಾದ ಕಾಣಿಕೆಗಳನ್ನು ನೀಡಿದ್ದಾರೆ ಈ ಭಾಷೆ ಉಳಿವಿಗಾಗಿ. ಮಾತೃಭಾಷೆನ ಸರ್ವರು ಪ್ರೀತಿಸಬೇಕು. ಅದು ಯಾವುದೇ ಮಾತೃಭಾಷೆ ಆಗಿರಲಿ, ಕನ್ನಡ ಆಗಿರಲಿ, ಮರಾಠಿ ಆಗಿರಲಿ, ಸಂಸ್ಕೃತ ಆಗಿರಲಿ, ಹಿಂದಿ, ಇಂಗ್ಲಿಷ್, ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ನಾವೆಲ್ಲಿದ್ದೇವಲ್ಲ, ಹಾಗಾಗಿ ಕನ್ನಡ ಅದು ನನ್ನ ಮೊದಲ ಸ್ಥಾನ, ಪೂಜ್ಯ ಸ್ಥಾನದಲ್ಲಿ ಇರಬೇಕು ಹೇಳ್ತಕ್ಕಂಥದ್ದು. ನರ್ಕ ಕೇಳಿಸಿ ನಾಲ್ಗೆ ಸೇರಿಸಿ ಬಾಯಿ ಒಲಿಸಾಕಿದ್ರೂನೆ ಮೂಗ್ನಲ್ಲಿ ಕನ್ನಡ ಬರಮಾಡ್ತೀನಿ. ನನ್ನ ಮನಸ್ಸನ್ನು ನೀ ಕಾಣೆ, ಎಂಟ ಹೋಗ್ಲಿ ಎಂಟತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪತ್ರ ನುಗ್ಲಿ. ನೋಡಿ ಎಂತ ಅಭಿಮಾನದ ಮಾತುಗಳು. GP ರಾಜರತ್ನಂನವರು ಬಹುಶಃ ಕನ್ನಡದ ಬಗ್ಗೆ ಈ ರೀತಿಯ ಮಾತುಗಳನ್ನು ಆಡೋದ್ರ ಮೂಲಕ ಎಲ್ಲ ಜನರನ್ನ ಮನಸ್ಸನ್ನ ಗೆದ್ದಂಥವ್ರು. 1978ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಅವಾಗ 50ನೇ ಸಮ್ಮೇಳನದು, ಆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಅವರು ಚಾಮರಾಜನಗರದ ಗುಂಡ್ಲುಪೇಟೆ. ಹಾಗಾಗಿ ಅವರು GP ರಾಜರತ್ನಂ ಅದು ಕನ್ನಡದಲ್ಲಿ ಒಂದು ರತ್ನನಾಗಿತ್ತು. ರತ್ನತ್ರಯರು ಅಂತಾರಲ್ಲ, ಅದರಲ್ಲಿ GP ರಾಜರತ್ನಂ. ಹಾಗೆ ಪ್ರಾರಂಭದಲ್ಲಿ ನಾವೆಲ್ಲ ಬಾಲ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಾಯಿಯ ತೊಡೆ ಮೇಲೆ ಭಾಷೆನ ಕಲಿತೇವೆ. ಯಾರು? ದೀರ್ಘದೇಶರು. ಭಾಷೆ ಎಂಬುದು ಮನಕ್ಕೆ ಮಾನವನ ಆಸೆ. ಭಾಷೆ ಎಂಬುದು ಮಗನೇ ಮಾನವನ ಆಸೆ. ಭಾಷೆಯೊಳಗುಂಟು ಜೀವನದ ಅಭಿಲಾಷೆ. ನೋಡಿ, ಭಾಷೆಯೊಳಗುಂಟು ಜೀವನದ ಅಭಿಲಾಷೆ. ಇದೆಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನಮಗೆ ಇದೆಲ್ಲ ನೆರವಾಗ್ತದೆ. ಭಾಷೆ ಎಂಬುದು ವಿಡಂಬನಗಳ ಬಂದೂಕು, ಆಲಿಸಲು ಪ್ರತಿಯೊಬ್ಬ ಕವಿ ಕಲಿಯಬೇಕು. ಇದು ಹಾಗೆ ಯಾರು ಓದ್ತಾರಲ್ಲ ಅವರಿಗೆ ಹೇಳಿದಂತ ಮಾತು. ಹಾಗೆ ಮುಂದುವರೆದು ಹೇಳ್ತಾರೆ, ಭಾಷೆ ಕುಣಿದರೆ ಮಾತ್ರ ಕವಿತೆ ಕಾಯಂ. ಕವಿತೆ ಕಾಯಂ ಅಂದ್ರೆ ಈಗ ಕೇಳಿದ್ರು ನೀವು, ನಾಯಿ ಮರಿ ತಿಂದಿಬೇಕೆ,
ಇದೆಲ್ಲ ಕವಿತೆ ಕಾಯಂ ಆಯ್ತು ಅಂದ್ರೆ ಅಲ್ಲಿ ಭಾಷೆ ಕುಣಿತಾ ಇದೆ. ಅದು ನಾಲ್ಗೆ ಮೇಲೆ ಕುಣಿತದೆ, ಮನಸ್ಸಿನಲ್ಲಿ ಕುಣಿತದೆ, ಒಬ್ಬ ವ್ಯಕ್ತಿಯ ಮುಖದಲ್ಲಿ ಕುಣಿತದೆ. ಅದು ಶಾಶ್ವತವಾಗಿರ್ತದೆ. ಭಾಷೆ ಕುಣಿದರೆ ಮಾತ್ರ ಕವಿತೆ ಕಾಯಮು, ಕುಣಿಯದಿದ್ದರೆ ಪಾಪ ಹಿಡಿಯುವುದು ದಮ್ಮು. ಅಂದ್ರೆ ನಾನು ಭಾಷೆ ನನ್ನ ಬಾಯಲ್ಲಿ ಬೇರೆಯವ್ರ ಬಾಯಲ್ಲಿ ಕುಣಿಲಿಕ್ಕೆ ಮಾಡಿದ ಸ್ಥಿತಿ ಇದ್ರೆ ಅದು ದಮ್ ಕಟ್ಟದಂಗೆ ಅಷ್ಟೇ. ಅದು ದಮ್ ಕಟ್ಟದಂಗೆ ಭಾಷೆಗಿರಬೇಕು ಸಖಿ ಸುಗ್ಗಿಯ ತುರಾಯಿ. ಸುಗ್ಗಿ ತುರಾಯಿಯನ್ನು ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ನೋಡ್ತಾರೆ, ಒಂದ್ಸಲ 10 ಸಲ ನೋಡ್ತಾರೆ, ಅದನ್ನು ಅನುಭವಿಸ್ತಾರೆ, ಮತ್ತೊಂದು ಕಡೆ ಹೇಳ್ತಾರೆ, ಅನುಭವ ಹಂಚಿಕೆ ಆಗ್ತದೆ. ಅದು ಸುಗ್ಗಿಯ ತುರಾಯಿ, ಬೋಳುತ್ತಲೇ ಕಾಣಿಸಲು ಬೊಗಳುವುದು ನಾಯಿ. ನಿಮಗೆಲ್ಲ ಗೊತ್ತಿದೆ. ಅಂದ್ರೆ ಒಟ್ಟಾರೆಯಾಗಿ ಭಾಷೆ ಅದು ಬೋಳಾಗಬಾರ್ದು. ಅವಾಗ ನಾಯಿ ಬೋಳುತ್ತಂದ್ರೆ ಅದು ಅದರ ಬಗ್ಗೆ ಕಿಮ್ಮತ್ತಿಲ್ಲ ಹೇಳಿ ಅಲ್ಲ. ನೋಡಿ, ತುಂಬಾ ಚೆನ್ನಾಗಿ ಈ ಭಾಷೆ ಬಗ್ಗೆ ದಿನಕಂದಿಸ ಹೇಳ್ತಾರೆ. ಮತ್ತೊಂದು ಹೇಳ್ತಾರೆ, ಆ ಭಾಷೆ ಈ ಭಾಷೆ ಎಂತ ತಮಾಷೆ. ನಮ್ಮ ತಂದೆಗೆ ಎರಡೆರಡು ಮೀಸೆ, ನಮ್ಮ ತಂದೆಗೆ ಉಂಟೆ ಎರಡೆರಡು ಮೀಸೆ, ಒಬ್ಬಳೆ ತಾಯಿಯಲ್ಲೇ ನನ್ನ ಕಥ, ಇಷ್ಟು ಸಹ ತಿಳಿದಿದ್ದರೆ ನಿನ್ನ ಬುದ್ಧಿಮಂತ ಹೇಳಿ. ಹಾಗಾದ್ರೆ ನನ್ನ ತಂದೆಗೆ 2 ಮೀಸೆ ಇಲ್ಲ, ನನ್ನ ತಂದೆಗೆ 2 ತಾಯಿ ಇಲ್ಲ, ನಾವೆಲ್ಲ ಒಬ್ಬ ತಾಯಿಯನ್ನ ಪ್ರೀತಿಸ್ತೇವೆ, ಅದು ಅಕ್ಕರೆಯಿಂದ ಪ್ರೀತಿಸ್ತೇವೆ, ಅದು ಪೂಜ್ಯ ಭಾವನೆಯಿಂದ ಸ್ವೀಕರಿಸಿದ್ದೇವೆ, ಅದು ಮಾತ್ರ ಭಾಷೆ. ಇಷ್ಟು ಸಹ ತಿಳಿದಿದ್ರೆ ನನ್ನ ಭಾಷೆಯನ್ನ ಪ್ರೀತಿಸುವಂಥದ್ದು, ನನ್ನ ತಾಯಿಯನ್ನ ಪ್ರೀತಿಸುವಂಥದ್ದು ನಿನಗೆ ತಿಳಿದಿದ್ರೆ ನಿನ್ನ ಬುದ್ಧಿ ಮಂತ, ನಿನ್ನ ತಲೆ ಮಂತ, ನಿನ್ನ ಜೀವನ ಮಂತ, ನೀನಿತ್ತು ವ್ಯಕ್ತ ಆಗ್ತಕ್ಕಂಥ. ಹೀಗೆ ಭಾಷೆ ಸಂಪತ್ಭರಿತವಾಗಿ ಬೆಳಿಬೇಕಾದ್ರೆ ಇಂಥ ಸಾಹಿತಿಗಳ ಅಥವಾ ಸಾಹಿತ್ಯ ಕೃತಿಗಳ ಓದು ಖಂಡಿತ ನಿಮ್ಗೆ ಅಗತ್ಯ ಇದೆ. ಅವತ್ತ ಹೇಳ್ತಾರೆ, ಸುಲಿದ ಬಾಳೆಯ ಹಣ್ಣಿನಂತೆ ಕಳೆದ ಸಿಗುರಿನ ಕಬ್ಬಿರುತ್ತದೆ. ನಮ್ಮ ಭಾಷೆ ಹೆಂಗಿದೆಯಪ್ಪ, ಸುಲಿದ ಬಾಳೆಯ ಹಣ್ಣಿನಂತದೆ. ನಿಮ್ಗೆ ಗೊತ್ತಿದೆ, ಬಾಳೆಹಣ್ಣು ಸುಲ್ಕೊಟ್ಟು ಬಿಟ್ರೆ ಏನಾಗ್ತದೆ, ನಾಲ್ಗೆಯನ್ನು ಇಟ್ಟು ಸಾಕು ಅದು ಒಳಗೋಗ್ಬಿಡ್ತದೆ, ಗುಳುತ್ತು ನುಂಗ್ಬಿಡ್ತೀವಿ ನೀವು. ಹಾಗೆ ಅಷ್ಟು ಸುಲಭವಾಗಿದೆ ಭಾಷೆ. ಮಕ್ಕಳೇ, ಚೆನ್ನಾಗಿ ನೀವು ಭಾಷೆನ ಪ್ರೀತಿ ಮಾಡಿ. ಹಾಗಾದ್ರೆ ಇಲ್ಲಿ ನಾನು ಈ ಭಾಷೆ ಇವತ್ತಿನ ವಿಷಯ ಏನಿದೆ ಅಂತಂದ್ರೆ ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತೃಭಾಷೆ. ಈಗ ನಾನು ಪಾಠ ಮಾಡ್ತೇನೆ, ನಾನು ಶಾಲೆ ಹೋಗ್ತೇನೆ. ಇಷ್ಟೆಲ್ಲ ಯಾಕೆ ಹೇಳಿದ್ರೆ ಅಂದ್ರೆ, ನೀವು ಭಾಷೆಯನ್ನ ಪ್ರೀತಿಸುವ ಮೊದಲು ಭಾಷೆಗೆ ಪೂರಕವಾದ ಸಾಹಿತ್ಯಗಳನ್ನ ಪ್ರೀತಿಸಬೇಕು, ಪುಸ್ತಕಗಳನ್ನ ಓದಬೇಕು, ಒಂದಿಷ್ಟು ವಿಚಾರಗಳನ್ನ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನಿಮಗೆ ಭಾಷೆ ತುಂಬಾ ಸುಲಭ ಆಗ್ತದೆ. ಅದು ಸುಲಿದ ಬಾಳೆಯ ಹಣ್ಣಿನಂತೆ ಆಗ್ತದೆ, ಕಳೆದ ಸಿಗುರಿನ ಕಬ್ಬಿನಂತೆ ಆಗ್ತದೆ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿ ಕಲಿಕೆಗೆ ಒಂದಿಷ್ಟು ಮೂಲ ತತ್ವಗಳಿದೆ. ಈ ಪ್ರತಿಯೊಂದು ಮಗು ಹುಟ್ಟಿನಿಂದ ಕೆಲವು ಜ್ಞಾನಗಳನ್ನ ಪಡ್ಕೊಂಡು ಬಂದಿರ್ತದೆ. ಆನಂತರ ಮಗು ಶಾಲೆ ಬರುವಾಗ ತನ್ನದೇ ಆದ ಪೂರ್ವಜ್ಞಾನವನ್ನು ಹೊಂದಿರ್ತದೆ. ಈ ಪೂರ್ವಜ್ಞಾನವೇ ಅದು ಮುಂದಿನ ಕಲಿಕೆಗೆ ತಳಹದಿಯಾಗಿರ್ತದೆ. ಮಕ್ಕಳ ಒಂದು ಶಿಕ್ಷಕರ ನಡುವೆ ಆ ಅನುಭವಗಳ ಹಂಚಿಕೆ ಆಗಿ ಅದು ವಿಷಯಗಳ ವಿನಿಮಯ ಆಗ್ತದೆ. ಆವಾಗ ಕಲಿಕೆ ಸಾಧ್ಯ ಆಗ್ತದೆ. ಕಲಿಕಾ ಪ್ರಕ್ರಿಯೆಯಲ್ಲಿ ಮಗು ಮಾಡುವ ತಪ್ಪುಗಳನ್ನ ನಾವು ಬೇರೆ ಬೇರೆ ಹೆಜ್ಜೆ ಮೂಲಕ ಅದನ್ನ ಗುರುತಿಸಿ ಆ ಮಗುವನ್ನ ತೆರೆಕಟ್ಟುವ ಕೆಲಸ ಇದಾಗಲಿ. ಜೊತೆಗೆ ಮಗು ಹೇಗೆ ಕಲಿತಂದ್ರೆ, ಒಂದು ತಂದೆ ತಾಯಿಗಳಿಂದ ಕಲಿತದೆ ಮಾತೃಭಾಷೆನ, ತನ್ನ ಕುಟುಂಬದವರಿಂದ ಕಲಿತದೆ, ನೆರೆಹೊರೆಯವರಿಂದ ಕಲಿತದೆ, ಸ್ನೇಹಿತರಿಂದ ಕಲಿತದೆ, ಪರಿಸರದಿಂದ ಕಲಿತದೆ, ಪ್ರಾಣಿ ಪಕ್ಷಿಗಳಿಂದ ಕಲಿತದೆ. ಯಾರು ಮೊನ್ನೆ ನಾನೊಬ್ರು ನಮ್ಮ ಹಿರಿಯರಿದ್ರು, ಸುಮುಖ ಅಂತ ಹೇಳಿ, ನಾನು ಕಾಸರಗೋಡು ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ಮಕ್ಕಳಿಗೆ ಕೇಳಿದ್ರು, ಪ್ರಶ್ನೆ ಕೇಳಿದ್ರು, ಸಮುದ್ರ ಮಾತಾಡ್ತಿದೆ ಕೇಳಿ, ಮರ ಮಾತಾಡ್ತಿದೆ ಕೇಳಿ. ನಮ್ಮ ಮಕ್ಕಳು ಒಬ್ರು ಅಂದ್ರೆ ಒಂದಿಷ್ಟು ಜನ ಮಾತಾಡ್ತಿದ್ರು, ಒಂದಿಷ್ಟು ಜನ ಮಾತಾಡಲಿಲ್ಲ ಹೇಳಿದ್ರು. ಅವಾಗ ಹೇಳಿದ್ರು, ಎಲ್ಲರೂ ಮಾತಾಡ್ತದೆ. ಹಾಗಾಗಿ ನೀವು ಪ್ರಾಣಿ ಪಕ್ಷಿಗಳಿಂದ ಕಲಿತಕ್ಕಂಥ ಸಂದರ್ಭಗಳು ನಿಮ್ಮ ಕಣ್ಣು ಮುಂದಿದೆ. ನಾಯಿಗೆಂದು ಕಲಿತ್ರಿ, ಬೆಕ್ಕಂತ ಕಲಿತ್ರಿ, ಇರುವಂತ ಕಲಿತ್ರಿ, ಪ್ರತಿಯೊಂದರಿಂದ ಅನಂತರ ಅನುಭವಗಳ ಮೂಲಕ ಅನುಭವ ಆಗ್ತಾ ಹೋಗ್ಬೇಕು ನಿಮಗೆ. ಈಗೆಲ್ಲ ನೀವು ಅನುಭವಗಳನ್ನ ಪಡಿಲಿಕ್ಕೆ, ಅನುಭವಗಳನ್ನ ಹಂಚಿಕೊಳ್ಳುವ ವಯಸ್ಸು ನಿಮ್ಮಲ್ಲಿದೆ. ಹಾಗಾಗಿ ಆ ಅನುಭವಗಳನ್ನ ಪಂಚೇಂದ್ರಿಯ ಮೂಲಕ ಪಡ್ಕೊಳ್ತೀರಿ. ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಆಚರಣೆಗಳ ಮೂಲಕ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಗುರುತಿಸುವಿಕೆ ಮೂಲಕ, ಹೋಲಿಕೆ ಮಾಡೋದ್ರ ಮೂಲಕ, ಕಲ್ಪನೆ ಮತ್ತು ಸಂಬಂಧಗಳನ್ನ ಕಲ್ಪಿಸುವುದರ ಮೂಲಕ, ಮಾತನಾಡುವುದರಿಂದ, ಪಠ್ಯಪುಸ್ತಕಗಳಿಂದ, ಸಮೂಹ ಮಾಧ್ಯಮಗಳಿಂದ, ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ನೀವು ನಿಮ್ಮ ಅನುಭವಗಳನ್ನ ಪಡಿತೀರಿ, ಅದನ್ನ ಹಂಚಿಕೊಳ್ತೀರಿ. ಕೊನೆಯದಾಗಿ ಈ ಶಿಕ್ಷಕರಾದ ನಾವು ಈ ಮಾತೃಭಾಷೆಯನ್ನ ಮಗು ಪ್ರೀತಿಸುವಾಗ ಏನ್ ಮಾಡಬೇಕು? ಒಂದಿಷ್ಟು ಚಟುವಟಿಕೆ ಆಧಾರಿತ ಕಲಿಕೆಗಳನ್ನು ಮಾಡಬೇಕು, ಪರಿಸರ ವೀಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ಸಮೂಹ ಮಾಧ್ಯಮಗಳ ಮೂಲಕ ಮಗುವಿಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಬೇಕು, ಚರ್ಚೆಗಳಾಗಬೇಕು, ಸಂಭಾಷಣೆ ಆಗಬೇಕು, ಸಂವಾದ ಆಗಬೇಕು, ಪ್ರಯೋಗ ಮಾಡಬೇಕು, ಮಾದರಿ ಮಾಡಬೇಕು, ಆನಂತರ ಆಟ ಆಡಬೇಕು, ಹಾಡು ಹೇಳಬೇಕು, ಅಭಿನಯ ಮಾಡಬೇಕು, ನೃತ್ಯ, ಪಾತ್ರಾಭಿನಯ, ನಾಟಕ, ಒಗಟು, ಗಾದೆ, ಕತೆ, ಚಿತ್ರಕಥೆ, ಕಲಿಕಾ ಸಾಮಗ್ರಿಗಳನ್ನ ಬಳಸ್ಕೊಳ್ಬೇಕಾಗ್ತದೆ, ವರ್ಣನೆ ಮಾಡಬೇಕಾಗ್ತದೆ,
ದರ್ಶನ ಮಾಡಬೇಕಾಗ್ತದೆ, ಸಂಗ್ರಹಣೆ ಮಾಡಬೇಕಾಗ್ತದೆ, ಅನ್ವೇಷಣೆ ಮಾಡಬೇಕಾಗ್ತದೆ, ಆ ನಂತರ ಪಠ್ಯ ಪುಸ್ತಕಗಳ ನೆರವನ್ನು ಪಡೆಯಬೇಕಾಗ್ತದೆ. ಇವೆಲ್ಲದರ ಮೂಲಕ ನಾನು ನನ್ನ ಮಕ್ಕಳಿಗೆ ಕನ್ನಡವನ್ನ ಮಾತೃಭಾಷೆಯನ್ನು ಪ್ರೀತಿಸುವ ಹಾಗೆ ಮಾಡಬೇಕು. ಒಟ್ಟಾರೆ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ಕೇಳುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಈ ಮೂರು 4 ದಿನ ಯಾವುದು ಕೇಳುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು. ಈ 4 ಉತ್ಪಾದಕ ಆಯಾಮಗಳಿಂದ ನಾನು ಭಾಷೆಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ನಾನು ಪ್ರಾರಂಭದಲ್ಲಿ ನನ್ನ ಮಕ್ಕಳಿಗೆ ಭಾಷೆಯನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು, ಭಾಷೆಯನ್ನು ಹೇಗೆ ನಂತಾಗಿಸ್ಕೊಳ್ಬೇಕು ಹೇಳ್ತಕ್ಕಂಥ ಒಂದು ಪರಿಜ್ಞಾನ ಇರೋದಿಲ್ಲ. ಇವರೆಲ್ಲ ಸಣ್ಣ ಮಕ್ಕಳಾಗಿರ್ತಾರೆ. ಆದ್ರಿಂದ ಅವರು ಮೊದಲೇ ಕೇಳೋದನ್ನ ಸರಿಯಾಗಿ ಕೇಳಿಸ್ಬೇಕು. ಎಲ್ಲಿವರೆಗೆ ನಿಮ್ಮ ಕಿವಿ ಸರಿಯಾಗಿ ಕೇಳಿಸ್ಕೊಳ್ತಿದೆಯೋ ಅದು ಅಲ್ಲಿ ಉಳಿತದೆ. ಯಾರು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ವೋ, ಅದು ಯಾರು ಕೆಂಪು ಕಿವಿಯಲ್ಲಿ ಕೇಳಿಸ್ಕೊಳ್ತಾರೋ, ಯಾರು ಈ ಕಿವಿ ಬಿಡ್ತಾರೋ ಅದು ಎಲ್ಲೂ ನಿಲ್ಲುವುದಿಲ್ಲ. ಅದು ನಿಲ್ಲಬೇಕಂದ್ರೆ ಕೇಳುವಾಗ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಈ ಒಂದು 50 ಟೊಪ್ಪಿ ಕಾಣಿಸ್ತದೆ ನನಗೆ. 50 ಟೊಪ್ಪಿಲಿ ಒಂದು 25 ಟೊಪ್ಪಿ ಆಚೆ ಈಚೆಗೆ ಅಲುಗಾಡ್ತಾ ಉಂಟು. ಅಲುಗಾಡ್ತದೆ ಅಂದ್ರೆ ಸಾಕಪ್ಪ ಅಂದ್ರೆ ಪುರಾಣ ಹೋಗ್ತೀನಿ ಅಂತ ಹೇಳಿ ಸಾಕು. ಹೀಗೆ ಇಲ್ಲೇನು ಕೇಳುವಲ್ಲಿ ನೀವು ಎಡುತ್ತಾ ಇದ್ದೀರಿ. ಯಾವುದೇ ಪಾಠ ಮಾಡುವಾಗ ಅದು ಯಾರು ನಿಮ್ಮ ತಂದೆ ತಾಯಿ ಇರ್ಬೋದು, ಅದು ಯಾರು ಹಿರಿಯರು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಅಲ್ಲಿಂದ ಪ್ರಾರಂಭ ಆಗ್ತದೆ. ಆನಂತರ ಕೇಳಿಸಿದನ್ನ ಮಾತಾಡಬೇಕು. ನೀವೊಬ್ಬರು ಮಾತಾಡಲಿ, ಯಾಕಂದ್ರೆ ಸಮಯದ ಮಿತಿಯಲ್ಲಿ ಮಾತಾಡ್ಬೇಕಾದ್ರೆ ನಾನು ಒಬ್ಬಂದೇ ಮಾತಾಡ್ತೀನಿ. ಹಾಗಾಗಿ ನೀವು ಮಾತಾಡಬೇಕು, ಜೊತೆಗೆ ಓದಬೇಕು. ಯಾರು ಚೆನ್ನಾಗಿ ಕೇಳಿಸ್ಕೊಳ್ತಾರೋ ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರು ಚೆನ್ನಾಗಿ ಓದ್ತಾರೆ. ಯಾರು ಚೆನ್ನಾಗಿ ಓದ್ತಾರೋ ಅವ್ರು ಚೆನ್ನಾಗಿ ಬರೀತಾರೆ. ಯಾರು ಚೆನ್ನಾಗಿ ಬರೀತಾರೋ ಅವ್ರ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ, ಶಕ್ತಿಯಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಇತಿಹಾಸದ ಕಾಲಘಟ್ಟಗಳನ್ನ ನೀವು ತೆರೆದು ನೋಡಿದ್ರೆ ನಿಮಗೆ ಅದರ ಅನುಭವ ಆಗ್ತದೆ.